ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ನಮ್ಮ ಜೀವನನ ನಾವೇ ರೂಪಿಸ್ಕೋಬೇಕು. ಒಳ್ಳೆ ಯೋಚನೆ, ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಮ್ಮ ಜೀವನ ಚೆನ್ನಾಗೇ ಇರುತ್ತೆ ಅಲ್ವಾ? ತನ್ನೊಳಗಿನ ಕಿಚ್ಚು ತನ್ನನ್ನಲ್ಲದೆ ಬೇರೆಯವ್ರನ್ನ ಸುಡಲ್ಲ ಅಂತ ಆ ಕಾಲದಲ್ಲೇ ಬಸವಣ್ಣವ್ರು ಹೇಳಿದ್ದಾರೆ. ಆದ್ರೂ ನಾವು ಬೇರೆಯವ್ರ ಬಗ್ಗೆ ಹೊಟ್ಟೆ ಉರಿ ಪಡ್ತಾ ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಲ್ದೆ ಬೇರೆಯವ್ರ ಜೀವನನು ಅಂದ್ರೆ ನಮ್ಮ ಜೊತೆಗಿರೋರ್ ಜೀವನನು ಹಾಳು ಮಾಡ್ಬಿಡ್ತೀವಿ. ಯಾಕೆ ಮನುಷ್ಯನ ಮನಸ್ಸು ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೆ? ಈ ನಡುವೆ ಸಂಬಂಧಗಳಿಗೆ ಬೆಲೆನೇ ಕೊಡದೇ ಇರೋ ತರ ಅರ್ಥ ಆಗಲ್ಲ ಅಲ್ವಾ? ನಾನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂದ್ರೆ, ಹಿಂದಿನ ವಿಡಿಯೋ ನೀವಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಇನ್ ಕೇಸ್ ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡಿ, ಇದು ಅದರದ್ದು ಪಾರ್ಟ್ 2. ಹಾಗಾಗಿ ಅದನ್ನ ನೋಡಿದ್ರೆ ನಿಮ್ಗೆ ಈ ವಿಡಿಯೋ ಅರ್ಥ ಆಗುತ್ತೆ ಏನು ಅಂತ. ತಮ್ಮನೇಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಏನಾಗಿರ್ಬೋದು ಅಂತ. ದೀಪ ರೂಪನ್ ಮಗಳು ಬಾಳಲ್ಲಿ ದೀಪ ಹಚ್ಚುತ್ತಾಳೆ ಅಂತ ಎಲ್ರು ಕರ್ಕೊಂಬಂದ್ರೆ ಆ ಮನೆ ದೀಪನೂ ಹರಿಸಿ ಆ ಮಗುವಿನ ಬಾಳನ್ನ ಕತ್ಲೆ ಮಾಡ್ಬಿಡ್ತಾನೆ. ಏನಾಯ್ತು ಆ ಮಗು ಜೀವನ, ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ದೀಪ ಎಲ್ಲಾ ಆಸ್ತಿನೂ ನನ್ನ 2 ಮಕ್ಳಿಗೆ ಬರ್ಬೇಕು ಅನ್ನೋ ಆಸೆಯಿಂದ, ದುರಾಸೆ, ಆಸೆ ಅಂತ ಹೇಳ್ಬಾರ್ದು, ಆಸೆ ಇರ್ಬೇಕು ಮನುಷ್ಯನ್ಗೆ, ಆದ್ರೆ ದುರಾಸೆ ಇರಬಾರ್ದು. ದುರಾಸೆಯಿಂದ ಮತ್ತೆ ನಾನು ಮೊದಲನೇ ವಿಡಿಯೋದಲ್ಲೇ ಹೇಳಿದ್ದೆ ಅಲ್ವಾ, ರೂಪನ ಇನ್ಸೂರೆನ್ಸ್ ಅವನ ಹಣ ಏನ್ ಬಂತು ಅದಷ್ಟು ರೂಪ ಮಗಳ ಹೆಸರಲ್ಲೇ ನಾಳೆ ಆ ಮಗು ಫ್ಯೂಚರ್ಗೆ ಅಂತ ಎಚ್ಚೆಟ್ಟಿರ್ತಾರೆ. ಅದೆಲ್ಲ ಕಂಡ್ಬೀಳುತ್ತೆ ದೀಪಾಗೆ. ಇಷ್ಟೆಲ್ಲ ದುಡ್ಡಿದೆ ಅವಳ ಹೆಸರಲ್ಲಿ, ಇದೆಲ್ಲ ಇದೆ, ಎಲ್ಲಾನು ನನ್ನ ಮಕ್ಳಿಗೆ ಬರ್ಬೇಕು ಅನ್ನೋ ಸ್ವಾರ್ಥದಲ್ಲಿ ಆ ಮಗುಗೆ ತುಂಬಾ ಕಿರ್ಕೊಳ ಕೊಡಕ್ ಶುರು ಮಾಡ್ತಾಳೆ. ಅತ್ತೆ ಮಾವಗೆ ಅಂದ್ರೆ ಆ ಮಗುವಿನ ಅಜ್ಜಿ ತಾತಂಗೆ ಇದೆಲ್ಲ ಗಮನಕ್ಕೆ ಬರುತ್ತೆ. ಅವ್ರು ಸುಮಾರು ಸಲ ಹೇಳ್ತಾರೆ, ಮಗಂಗ್ ಹೇಳಲ್ಲ ಬಟ್ ಸೊಸೆ ಕರೆದು ಹೇಳ್ತಾರೆ, ಹಿಂಗ್ ಮಾಡ್ಬೇಡ, ನೀನು ತಾಯಿ ಆಗ್ತೀನಿ ಅಂತ ಬಂದಿದ್ಯಾ, ತಾಯಿ ಆಗಿನೇ ಇರು ಅಂತ. ಆದ್ರೆ ಹಣದ ದುರಾಸೆಯಿಂದ ದೀಪ ಅದ್ಯಾವುದನ್ನು ಕೇರ್ ಮಾಡಲ್ಲ. ಕಡೆಗೆ ಅತ್ತೆ ಮಾವ ಇದು ಸರಿ ಹೋಗಲ್ಲ, ರವಿಗೆ ಹೇಳ್ಬೇಕು ಅಂತ ರವಿಗೊಂದ್ಸಲ ಹೇಳ್ತಾರೆ, ಎಲ್ಲ ಹಿಂಗೆಲ್ಲ ಮನೇಲಿ ನಡೀತಾ ಇದೆ, ಪಾಪ ಆ ಮಗುಗೆ ಕಷ್ಟ ಆಗ್ತಿದೆ, ನಾವೇ ನೋಡ್ತಾ ಇದೀವಿ ಅಂತ. ರವಿಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಮಗಳಂದ್ರೆ ಅವ್ರಿಗೆ ತುಂಬಾ ಜೀವ ಇರುತ್ತೆ. ಮತ್ತೆ ಮದ್ವೆಗೆ ಮುಂಚೆನೆ ಅವ್ರು ಹೇಳಿ ಕರ್ಕೊಂಡ್ ಬಂದಿರ್ತಾರೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ನೀನು ಅಂತ. ಹಾಗಾಗಿ ರವಿ ದೀಪನ ಕೇಳ್ತಾರೆ. 2 ಕ್ಯಾಟಗರಿ ಜನ ಇರ್ತಾರೆ. ನಾವು ಮಾಡಿದ್ದನ್ನ ತಪ್ಪನ್ನ ಮುಚ್ಚಾಕೊಳ್ಳಕ್ಕೆ ಜೋರ್ ವಾಯ್ಸ್ ರೈಸ್ ಮಾಡಿ, ಕೂಗಾಡಿ, ಕಿಚ್ಚಾಡಿ, ಎದುರುಗಿರೋರು ಮಾತೇ ಆಡಬಾರ್ದು ಆ ತರ ಮಾಡ್ತಾರೆ. ಇನ್ನ 1 ಕ್ಯಾಟಗರಿ ಜನ ಇರ್ತಾರೆ. ನಾವು ಮಾಡಿದ್ದು ತಪ್ಪನ್ನ ಮುಚ್ಚಾಕೊಳ್ಳಕ್ಕೆ ನಾಟಕ ಆಡೋದು. ಇಲ್ಲಿ ದೀಪ 2ನೇ ಕ್ಯಾಟಗರಿ. ರವಿ ಹತ್ರ ತುಂಬಾ ನಾಟಕ ಮಾಡ್ಬಿಡ್ತಾಳೆ. ಇಲ್ಲ, ನಾನು ಹಂಗ್ ಮಾಡಿಲ್ಲ, ಆಯ್ತು ನಾನಿಂದ ತಪ್ಪಾಗಿದೆ, ಅಲ್ಪ ಸ್ವಲ್ಪ ತಪ್ಪಾಗಿದೆ, ತುಂಬಾ ಆಗಿಲ್ಲ, ಸೊ ನಾನು ಇನ್ಮೇಲೆ ತಿದ್ಕೋತೀನಿ, ಆಯ್ತು ನಂಗೆ ಅರ್ಥ ಆಯ್ತು, ಇನ್ನು ಯಾವತ್ತೂ ಅವಳಗ್ ಬೇಜಾರ್ ಮಾಡಲ್ಲ, ಯಾರಿಗೂ ತೊಂದರೆ ಕೊಡಲ್ಲ ಅಂತೆಲ್ಲ ಹೇಳ್ತಾಳೆ. ರವಿನೂ ಓಕೆ ತಿದ್ಕೋತಾಳೆ ಅನ್ಕೊಂಡು ರವಿನೂ ಸುಮ್ಮನೆ ಆಗ್ತಾರೆ. ತಿಂಗಳಾಗತ್ತೆ. ಒಂದಿನ ಆ ಪುಟ್ಟ ಮಗು ಟೆರಸ್ ಇಂದ ಬಿದ್ದು ತನ್ನ ತಾಯಿ ರೂಪ ಇರೋ ಜಾಗಕ್ಕೆ ಹೋಗ್ಬಿಡತ್ತೆ. ಮನೆಯವರಿಗೆಲ್ಲ ದುಃಖ ತಡ್ಕೊಳಕ್ಕೆ ಆಗಲ್ಲ. ಆ ಮಗು ಅಂದ್ರೆ ಎಲ್ರಿಗೂ ಅಷ್ಟು ಪ್ರೀತಿ ಇರುತ್ತೆ ಅಲ್ವಾ? ಅತ್ತೆ ಮಾವಂಗೆ ಅನುಮಾನ ಬರುತ್ತೆ ಸ್ವಲ್ಪ ದೀಪ ಮೇಲೆ. ಆದ್ರೆ ಆ ಮಗು ಹೋಗಿದ್ದ ದುಃಖದಲ್ಲಿ ಅವ್ರು ಅದು ಯಾರೂ ಅದನ್ನೆಲ್ಲ ದೀಪನ ಹತ್ರ ಪ್ರಶ್ನೆ ಮಾಡಲ್ಲ, ಸುಮ್ಮನಾಗ್ಬಿಡ್ತಾರೆ ಆ ದುಃಖದಲ್ಲಿ. ಮಗು ಹೋಗಿ 3-4 ತಿಂಗಳು ಆದ್ಮೇಲೆ ರವಿಗೆ ತನ್ನ ಮಗಳು ತಾನಾಗೆ ಮೇಲಿಂದ ಬಿದ್ದು ಸತ್ತಿಲ್ಲ ಅಂತ ಗೊತ್ತಾಗತ್ತೆ. ರವಿ ಕುಸ್ತು ಹೋಗ್ತಾರೆ. ಆ ವಿಷಯ ತಿಳ್ಕೊಂಡಾದ್ಮೇಲೆ ರವಿ ಮನೆಗೆ ಬಂದು ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ತಾರೆ, ನನ್ನ ಮಗಳು ತನ್ನ ಪ್ರಾಣನ ತಾನಾಗೆ ಕಳ್ಕೊಂಡಿದ್ದಲ್ಲ, ಆಕಸ್ಮಿಕವಾಗಿ ಹೋಗಿದ್ದಲ್ಲ, ಅದು ಯಾರೋ ಬೇಕಂತ ಮಾಡಿರೋದು ಅಂತ ಅಷ್ಟೇ ಹೇಳ್ತಾರೆ, ಬೇರೆ ಏನು ಹೇಳಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟು ದುಃಖ ಆಗಿರುತ್ತೆ, ಅದನ್ನ ತಡ್ಕೊಳ್ಳೋ ಶಕ್ತಿ ರವಿಗಿರಲ್ಲ. ರವಿಗೆ ಈ ಸತ್ಯ ಎಲ್ಲ ಹೇಗ್ ಗೊತ್ತಾಯ್ತು ಅಂದ್ರೆ, ರವಿ ಮನೆ ಎದುರುಗಡೆ ಮನೆಯವರು CCTV ಫುಟೇಜಸ್ ನ ಚೆಕ್ ಮಾಡ್ತಾರೆ. ಆಗ ಈ ಮಗು ಹೇಗೆ ಜೀವ ಕಳ್ಕೊತು ಅನ್ನೋದು ಸತ್ಯ ಗೊತ್ತಾಗುತ್ತೆ. ಅವರು ಫುಲ್ ಶಾಕ್ ಅಲ್ಲಿ ಇರ್ತಾರೆ, ಹೀಗಾಗಿದ್ಯಾ ಅಂತ. ರವಿ ಆಫೀಸ್ ಮುಗಿಸ್ಕೊಂಡು ಹಿಂಗ್ ಬಂದ್ಮೇಲೆ ಒಂದಿನ ಅವ್ರು ಕರೆದು ರವಿನ ತೋರಿಸ್ತಾರೆ. ಆ ಫುಟೇಜಸ್ ನೋಡಿ ರವಿ ಕುಸ್ತೋಗ್ತಾರೆ. ಅಲ್ಲಿಂದ ಮನೆಗೆ ಬಂದು
ಅಪ್ಪ ಅಮ್ಮಂಗೆ ಹೇಳ್ತಾರೆ, ನನ್ನ ಮಗಳು ಕಾಲ್ ಜಾರಿ ಕೆಳಗೆ ಬಿದ್ದು ಜೀವ ಹೋಗಿದ್ದಲ್ಲ, ಯಾರೋ ಬೇಕಂತ ಮಾಡಿದ್ದು ಅಂತ. ಅಷ್ಟು ಹೇಳಿ ಅವ್ರು ಏನು ಮಾತಾಡಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಆ ಫುಟೇಜಸ್ನ ತಗೊಂಡು ಅವ್ರ ಮನೆಗೆ ಹೋಗಿ ಫುಟೇಜಸ್ ತಗೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ಗೂ ಕಂಪ್ಲೇಂಟ್ ಲಾಂಚ್ ಮಾಡಿ, ಸಾಕ್ಷಿ ನನ್ನ ಹತ್ರ ಇದೆ, ದೀಪನ ಕರೆಸಿ ನಾನು ಸಾಕ್ಷಿ ಕೊಡ್ತೇನೆ ಅಂತ ದೀಪನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ದೀಪ ಬಂದ್ಮೇಲೆ ದೀಪ ಮುಂದೆ ರವಿ ಎಲ್ಲ ಫುಟೇಜಸ್ ಎಲ್ಲ ವಿಡಿಯೋಸ್ ಅನ್ನು ಪೊಲೀಸಿಗೆ ತೋರಿಸ್ತಾರೆ. ಪೊಲೀಸ್ ಕೂಡ ಫುಲ್ ಶಾಕ್ ಆಗ್ತಾರೆ. ಇಂಥ ಹಿಂಗ್ಸ್ನ ಎಲ್ಲೂ ನೋಡಿರ್ಲಿಲ್ಲ ನಾವು. ಅಲ್ಲಿ ಏನಾಗಿರತ್ತೆ ಗೊತ್ತಾ, ದೀಪ ಮನೇಲಿ ಯಾರು ಇಲ್ಲದೆ ಇರೋ ಸಮಯ ನೋಡ್ಕೊಂಡು ಆ ಪುಟ್ಟ ಮಗುನ ಟೆರೆಸ್ ಕಳಿಸ್ತಾಳೆ. ಅಲ್ಲಿ ಒಂದ್ ಬಕೆಟ್ ಇಟ್ಟಿರ್ತಾಳೆ, ತಾನೇ ಇಟ್ಟಿರ್ತಾಳೆ. ಆಮೇಲೆ ಅದಷ್ಟು ಗೋಡೆ ಅರ್ಧ ಇರುತ್ತೆ ಅಲ್ವಾ, ಫುಲ್ ಅವಳು ನಿಂತ್ರೆ ಎಲ್ಲರಿಗೂ ಕಾಣಿಸುತ್ತೆ ಅಂತ ತೆಗೆದುಕೊಂಡು ಹೋಗಿ ಆ ಮಗುನ ಬಕೆಟ್ ಮೇಲೆ ಹೇಳಿ 10 ಬಕೆಟ್ ಮೇಲೆ ಅಂತ ಆ ಬಕೆಟ್ ಮೇಲೆ ಆ ಮಗು ಹತ್ತು ಬಿಡುತ್ತೆ. ಅವಾಗ ಅದನ್ನ ಕೆಳಗೆ ಬೀಳಿಸ್ತಾರೆ, ಇಲ್ಲಾಂದ್ರೆ ಅದು ಬೀಳಕ್ ಚಾನ್ಸ್ ಇರಲ್ಲ ಅಂತ. ಹಾಗೆ ವಾಪಸ್ ಬಂದು ಏನೋ ಆಗಿದೆ ಇವತ್ತನ ನಾಟಕ ಆಡ್ಕೊಂಡು ಇಟ್ಬಿಡ್ತಾನೆ. ಇದನ್ನ ನೋಡಿ ಅಲ್ಲಿರೋರ್ಗೂ ಎಲ್ಲ ಶಾಕ್ ಆಗತ್ತೆ. ರವಿ ಏನೂ ಮಾತಾಡಲ್ಲ. ದೀಪ ಕೇಳ್ತಾಳೆ, ತಪ್ಪಾಯ್ತು, ನಂದೆರಡು ಮಕ್ಳಿದೆ, ಆ ಮಕ್ಳನ್ನ ಹಾಕ್ಬಿಡುತ್ತೆ, ನನ್ನ ಇಲ್ಲೇ ಬಿಟ್ಟು ಹೋಗ್ಬಿಡಿ, ಕರ್ಕೊಂಡು ಹೋಗಿ ಅಂತ. ರವಿ ಏನೂ ಮಾತಾಡದೆ ಸಾಕ್ಷಿ ಪೊಲೀಸಿಗೆ ಕೊಟ್ಟು ಕಂಪ್ಲೇಂಟು ಜೊತೆಗೆ ಸಾಕ್ಷಿ ಕೊಟ್ಟು ಹೊರಟ್ಬಿಡ್ತಾರೆ. ಅವತ್ತಿಂದ ಇಲ್ಲಿ ತನಕ ದೀಪನ ನೋಡಕ್ಕಾಗ್ಲಿ, ಅವಳ ಹೆಸರು ಹೇಳಕ್ಕಾಗ್ಲಿ ರವಿ ಹೋಗೇ ಇಲ್ಲ. ಅವಳು ಜೈಲಲ್ಲಿದ್ದಾಳೆ ದೀಪ, ತಾನು ಮಾಡಿದ ತಪ್ಪಿಗೆ. ಈ ಕಡೆ ರವಿ ಮನೆಯವರು ಆ 2 ಮಕ್ಕಳನ್ನ ನೋಡ್ಕೊಂಡು, ಅವ್ರು ಯಾರು ದೀಪ ಮಕ್ಕಳ ತಾಯಿಯಿಂದ ಆ ಮಕ್ಕಳಿಗೆ ಹೇಳೇ ಇಲ್ಲ. ಅವರು ರೂಪಾ ಫೋಟೋ ತೋರಿಸಿ ಇವರೇ ನಿಮ್ಮಮ್ಮ, ದೇವ್ರ ಹತ್ರ ಹೋಗಿದ್ದಾರೆ ಅಂತ ಹೇಳಿ ಆ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ತಾನು ಮಾಡಿದ ತಪ್ಪಿಗೆ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಏನೂ ತಪ್ಪು ಮಾಡದೇ ಇರೋ ಆ 2 ಮಕ್ಕಳು ರವಿ ಮನೆಯವರು ಕಷ್ಟಪಡ್ತಿದ್ದಾರೆ. ದೀಪ ತಪ್ಪು ಮಾಡದೇ ಇದ್ದಿದ್ರೆ ನಿರ್ಧಾರದಿಂದ 3 ಮಕ್ಕಳ ಜೀವನ ಹಾಳಾಯ್ತು ಅಲ್ವಾ. ಕರ್ಮ ರಿಟರ್ನ್ಸ್ ಅಂತಾರಲ್ವಾ. ಈ ಕಥೆಯಿಂದ ನಾವೇನ್ ತಿಳ್ಕೊಬೇಕಂದ್ರೆ, ನಮ್ ಜೀವನ ನಮ್ ಕೈಯಲ್ಲೇ ಇದೆ. ನಾವು ಮಾಡೋ ಒಳ್ಳೆ ಕೆಲ್ಸದಿಂದ ಮಾತ್ರ ನಾವು ನಮ್ಗೆ ಒಳ್ಳೇದಾಗತ್ತೆ. ನಾವು ಒಳ್ಳೆ ರೀತಿಯಿಂದ ಬದುಕಬಹುದು. ನಮ್ಮ ಬದುಕನ್ನ, ನಮ್ಮ ಜೀವನವನ್ನ ಕಟ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ, ನಾವು ಯಾವುದೇ ನಿರ್ಧಾರ ತಗೊಳ್ಳುವಾಗಲೂ 10 ಸಲ ಯೋಚನೆ ಮಾಡಿ ನಿರ್ಧಾರ ಈ ತರ ಕೆಟ್ಟ ಯೋಚನೆಗಳನ್ನ ಮಾಡ್ಲಾರ್ದೆ ಎಲ್ಲರ ಜೊತೆನೂ ಖುಷಿಯಾಗಿ ಬದುಕಬೇಕು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.